ಹಾಯ್. ನಮಸ್ಕಾರ. ಚೌಚೌ ಇವ್ರೆ ನನ್ನಮ್ಮ. ನಾನೇ ಇವಳ ಅಪ್ಪ, ಇವಳ ಗಂಡ. ಕ್ರಿಕೆಟ್ ನೋಡಿದೀಯಾ ನೀನು? ಅದಕ್ಕೆ ಇಂಡಿಯಾ ಸೋತಿದ್ದು. ನಾನ್ ನಿನ್ ಪ್ರೀತಿಗೆ ವಾಚ್ಮೆನ್ ಆಗಿದ್ದೆ. ಇನ್ ಮುಂದೆ ನೀನ್ ನನಗ್ ವಾಚ್ಮೆನ್ ಆಗಿರ್ಬೇಕು. ಓಹೋ, ನೀ ಯಾರನ್ನ ಲವ್ ಮಾಡ್ತಾ ಇದೀಯಾ? ಛೇ, ವಾಚ್ಮೆನ್ ಬೇಕಾಗಿರೋದು ನನ್ ಲವ್ಗಲ್ಲ, ನನ್ ಲೈಫ್ಗೆ. ನಿನ್ ಲೈಫ್ಗಾ? ಹೌದು. ಯಾರೋ 3 ಜನ ವೈಟ್ ಅಂಡ್ ವೈಟ್ ನಲ್ಲಿ ಡೇ ಅಂಡ್ ನೈಟ್ ನಲ್ಲಿ ನನ್ನ ಅಟ್ಯಾಕ್ ಮಾಡ್ತಾನೇ ಇರ್ತಾರೆ. ಯಾರವರು? ಗೊತ್ತಿಲ್ಲ. ಯಾಕೆ ನಿನ್ ಹಿಂದೆ ಬಿದ್ದಿದ್ದಾರೆ? ಗೊತ್ತಿಲ್ಲ. ಮತ್ತಿನ್ನೇನ್ ಗೊತ್ತು ನಿನ್ಗೆ? ಬರೀ ತಿನ್ನೋದು ಗೊತ್ತು ಅಷ್ಟೇ. ನಮಸ್ಕಾರ. ಚೌ ಚೌ. ಬೇಷ್ಟ್ರೆ, ಇವ್ರ ತಾಯಿ. ಕೂತ್ಕೊಳ್ಳಿ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಚೌಚೌ. ಶಾಕ್ ಆಗ್ಬೇಡಿ, ಇವ್ರ ತಾಯಿ. ಕೂತ್ಕೊಳ್ಳಿ. ತಿನ್ನೋದಕ್ಕೆ ಏನಾದ್ರೂ ತಗೋತೀರಾ? ಏನು ಯೋಚನೆ ಮಾಡ್ಬಿಡಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಮಸ್ಕಾರ. ಚೌಚೌ. ಶಾಕ್ ಆಗ್ಬೇಡಿ, ಇವ್ರ ತಾಯಿ. ನಮಗಿಂತಲೂ ದೊಡ್ಡ ಛತ್ರಿ ಇವಳು. ಚೌಚೋ, ಮಾತ್ ಕೊಡಮ್ಮ. ನಿಮ್ಮನ್ನೆಲ್ಲೋ ನೋಡ್ದ ಹಾಗಿದೆಯಲ್ಲ. ಎಲ್ಲೋ ಅಲ್ಲ, ಇಲ್ಲೇ ನೋಡ್ತಾ ಇದ್ದೀರಲ್ಲ. ಈ ಮನ್ಲ ಅತ್ತೆ ಅಂತ ಒಂದು ಕತ್ತೆ ಇತ್ತಲ್ಲ, ಅದೆಲ್ಲಿ ಅದು? ಅದು ಇದೆ. ಅಯ್ಯೋ, ಅದು ಶಾಕ್ ಆಗ್ಬೇಡ, ಕೂತ್ಕೋ. ನಾನು ಆ ಅತ್ತೆ ಅಲ್ಲ, ಲೇಟೆಸ್ಟ್ ಅತ್ತೆ. ಎಲ್ಲ ಚೇಂಜ್. ಅದಕ್ಕೆ ಕಾರಣ ಇವರೇ. ನಿಮ್ಮ ಅಪ್ಪ ಅಮ್ಮಗೆ ನಮ್ ಸೀತಾ ಓಕೆ ಅಂದ್ರೆ ನೀನು ನನಗೆ ಓಕೆ. ಅದಲ್ಲ, ನಮ್ ಸೀತಾಗೆ ನೀನು ಓಕೆ. ಇವನಿಗೆ ಓಕೆ ಅಂದ್ರೆ ನಮ್ಮಿಬ್ರಿಗೂ ಸೀತಾ ಓಕೆ. ಓಕೆ ಓಕೆ ಓಕೆ, ಎಲ್ರಿಗೂ ಓಕೆ. ಥ್ಯಾಂಕ್ಸ್ ಅತ್ತೆ. ಅದನ್ನ ಇವ್ರಿಗೆ ಹೇಳಿ. ಸರ್, ಥ್ಯಾಂಕ್ ಯು. ಈ ಕೈ ಕೊಡೋದೆಲ್ಲ ಓಲ್ಡ್ ಸಿಸ್ಟಮ್, ಇದು ನ್ಯೂ ಸಿಸ್ಟಮ್. ಕೊಡಿ. ನಾಯಕರವ ನಾಯಕ, ಸರ್ವರಿಗೂ ನೀ ಪ್ರೇರಕ, ಕೃಷ್ಣನಿಗೆ ನಾ ಸೇವಕ, ಸೂತ್ರ ನೀನು, ಪಾತ್ರ ನಾನು. ಇನ್ನು 4 ದಿವಸದಲ್ಲಿ ಆ ಪೇಷಂಟ್ ನ ಡಿಸ್ಚಾರ್ಜ್ ಮಾಡೋಣ. ಅಷ್ಟರಲ್ಲೇ ಕ್ಯೂರ್ ಆಗ್ತಾರೆ ಅಂತ ನನಗೆ ಡೌಟ್ ಡಾಕ್ಟರ್. ನೋ ಡಾಕ್ಟರ್, ಐ ಆಮ್ ಪ್ರಿಟಿ ಕಾನ್ಫಿಡೆಂಟ್. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಹರ್ ರಿಕವರಿ ಇಸ್ ಕ್ವೈಟ್ ಗುಡ್. ಏನ್ ಡಾಕ್ಟರ್ ನೀವು ಸ್ವಲ್ಪನೂ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಯಾವಾಗ ನೋಡಿದ್ರೆ ಡಾಕ್ಟರ್ ಹತ್ರ ಮಾತಾಡ್ತಿರ್ತೀರಾ? ಯಾಕೆ ಕೃಷ್ಣ, ಏನಾಯ್ತು? ಮಗು ಮೆಟ್ಲಿಂದ ಕೆಳಗೆ ಬಿದ್ದೋಗ್ಬಿಡ್ತಿತ್ತು. ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ನಾನು ಬಂದೆ, ನೋಡ್ದೆ, ಮಗು ಎತ್ಕೊಂಡ್ ಬಂದ್ಬಿಟ್ಟೆ. ಸಪೋಸ್ ಮಗುಗೆ ಏನಾದ್ರು ಹೆಚ್ಚು ಕಡಿಮೆ ಆಗೋಗ್ಬಿಟ್ಟಿದ್ರೆ ಬರೀ ಮೋಸ. ಥ್ಯಾಂಕ್ಸ್. ನೀನಿರೋವರೆಗೂ ನನ್ ಮಗುಗೆ ಏನಾಗೋಲ್ಲ ಕೃಷ್ಣ. ನಮ್ಮಮ್ಮ ಹೇಗಿದ್ದಾರೆ ಡಾಕ್ಟರ್? ಎಲ್ಲ ಓಕೆ, ಆದ್ರೆ ಒಂದೇ ಒಂದ್ ಸಣ್ಣ ಪ್ರಾಬ್ಲಮ್. ಏನ್ ಡಾಕ್ಟರ್ ಅದು? ನೀನೇ ಹೋಗಿ ನೋಡು, ಗೊತ್ತಾಗುತ್ತೆ. ಅಮ್ಮ, ಏನಮ್ಮ ಅದು? ಅಮ್ಮ, ಡಾಕ್ಟರ್ ಏನೋ ಚಿಕ್ಕ ಪ್ರಾಬ್ಲಮ್ ಇದೆ ಅಂದ್ರು. ಏನಮ್ಮ ಅದು? ನಂಗೊಂದ್ ಸೊಸೆ ಬೇಕು ಕೃಷ್ಣ. ಅಷ್ಟೇ ತಾನೇ? ಅಪ್ಪ ಕೃಷ್ಣ, ಗೀತಾಗೋಸ್ಕರ ಯಾಕಪ್ಪ ಇಷ್ಟೊಂದು ಟೆನ್ಷನ್ ಕೊಡ್ತೀಯಾ? ಯಾರೋ ಅದು ಗೀತಾ? ಅವಳೇ ನಿನ್ ಸೊಸೆ. ಆಗ್ಲೇ ನೋಡಿಟ್ಟಿದ್ದೀಯಾ? ನೀನ್ ಕೇಳ್ತೀಯ ಅಂತ ನನಗೆ ಗೊತ್ತು, ಅದಕ್ಕೆ ನೋಡಿಟ್ಟಿದ್ದೀನಿ. ಯಾವಾಗ ಕರ್ಕೊಂಡ್ ಬರ್ತೀಯಾ? ನೀನ್ ಈಗ ತಾನೇ ಕೇಳ್ದೆ, ಕರ್ಕೊಂಡ್ಬರ್ತೀನಿ ತಡಿ. ಕಳ್ಳ. ನಾನ್ ಕೃಷ್ಣನ್ ಭಕ್ತ ಅಲ್ವಾ? ಯಾಕಮ್ಮ ನಾನು ಬಾರ್ಸೋದು ನಿಲ್ಲುತ್ತೆ? ನನ್ನ ಹತ್ರ ಏನಿಲ್ಲ, ಮುಂದಕ್ಕೆ ಹೋಗು. ಅಂದ್ರೆ ಪ್ರಾಮಿಸಾ? ಏನ್ ಪ್ರಾಮಿಸ್ ಮಾಡ್ಬೇಕು? ಮತ್ತೆ ಅವನು ಅಂದ್ರೆ ಯಾರು?
ಲೂಪೋಲ ನನ್ನ ಅಣ್ಣನ ಮಗ ಅವನ ನೀನ್ ಮದುವೆ ಆಗ್ಬೇಕಾ ಮಾಡ್ಕೋ ಹೋಗು ಇದು ನೀನೆ ಮತ್ತೆ ಮುದ್ಕಿ ಹತ್ರನಾ ನಾನ್ ಹೇಳ್ಬೇಕಾ ಆಗಲ್ಲ ಥ್ಯಾಂಕ್ಸ್ ಕಾಲ್ಗೆ ಕಟ್ಟಾಗೋಯ್ತಾ ಮತ್ ಇನ್ನೇನಾಯ್ತು ಪೇಸ್ಟ್ ಆಗೋಯ್ತಾ ಇನ್ಮೇಲೆ ಬಬಲ್ ಗಮ್ಮೆ ತಿನ್ಬಾರ್ದು ಈ ಚಿಕ್ಕಿ ಸರಿ. ನಿನ್ ಬಾಯ್ ಸೀಲ್ ಆಗಿದ್ದಿದ್ರೇನೆ ಎಷ್ಟೋ ಚೆನ್ನಾಗಿರ್ತಿತ್ತು. ನೀನ್ ಮದುವೆ ಮಾಡ್ಕೊಳವನು ಅಷ್ಟೇ. ಅಲ್ಲೇ ನಡೀತಾ ಇದೆ ಗೊತ್ತಾ? ಮಾತುಕತೆ. ಅಯ್ಯೋ ಕತೆ. ಮಾತುಕತೆ ಅಲ್ಲ, ಮದ್ವೆ ಕತೆ. ಯಾರ್ ಮದ್ವೆ? ನಂದು, ನನ್ ಡಾರ್ಲಿಂಗ್ದು. ಯಾರೇ ನಿನ್ ಡಾರ್ಲಿಂಗು? ನನ್ ಲವ್ವರು. ನಿನ್ ಲವ್ವರ್ನ ಅತ್ತೆ ಒಪ್ತಾಳಾ? ಅದಕ್ಕೆ ನಾನು ಮೇಷ್ಟ್ರನ್ನ ಛೂ ಬಿಟ್ಟಿದ್ದೀನಿ. ಟಾಸ್ ಹಾಕೋಣ. ಹೆಡ್ಸ್ ಬಿದ್ರೆ ಅತ್ತೆ ಓಕೆ ಅಂದ್ಲು ಅಂತ. ಟೈಲ್ಸ್ ಬಿದ್ರೆ ಗೋವಿಂದ ಗೋವಿಂದ. ಟೈಲ್ಸ್ ಬೀಳಲ್ಲ, ನೀ ಸುಮ್ನಿರು. ಅಯ್ಯಯ್ಯೋ ಗೋಟು ಟೆನ್ಷನ್ ಅಲ್ಲಿ ಇದೆ ಅಂತ ಕಾಣುತ್ತೆ. ನಿನ್ ಟೆನ್ಷನ್ ಯಾರಿಗ್ ಬೇಕು? ಹೋಗೆ. ಅಮ್ಮ, ಸುಮಿತ್ರಮ್ಮ, ವೇಟಿಂಗ್ ಯಾರ್ಗಮ್ಮ? ಗಂಟೆಗಣ್ಣ. ಯಾವಾಗಮ್ಮ ನಿನ್ನ ಮದುವೆ? ಶೋ ನನಗಲ್ಲ, ನಮ್ ಗೀತಾಗೆ. ಗಂಡು ಯಾರಮ್ಮ? ನಮ್ ಮೇಷ್ಟ್ರ ಅಣ್ಣನ್ ಮಗಾನೇ. ನೀವು ನೋಡಿರ್ಬೇಕಲ್ಲ. ಅವನ್ನ ನಾನು ನೋಡಿದ್ದೀನಿ, ನೀವು ನೋಡಿದ್ದೀರಿ. ಹೌದು, ಮೇಷ್ಟ್ರು ಗಂಡು ಒಟ್ಟಿಗೆ ಹೇಗ್ ಬರ್ತಾರೆ ನೋಡೋಣ. ಒಟ್ಟಿಗೆ ಬರ್ತಾರೋ, ಕೈ ಕೈ ಹಿಡ್ಕೊಂಡು ಬರ್ತಾರೋ, ಬೇರೆ ಬೇರೆ ಬರ್ತಾರೋ ನೋಡೋಣ. ಅವ್ರು ಹೇಗ್ ಬಂದ್ರಿ ನಮಗೇನಣ್ಣ? ಅಮ್ಮ ಅಮ್ಮ, ಸುಮಿತ್ರಮ್ಮ, ಗಂಡಮ್ಮ ಒಂದೇ ಬಂತಮ್ಮ. ನಮಸ್ಕಾರಮ್ಮ. ಇಲ್ಲಿ ಸುಮಿತ್ರಮ್ಮ ಯಾರಮ್ಮ? ನಾನೇ. ನನ್ನ ಹೆಸರು ಗೋಪಿಕೃಷ್ಣ ಅಂತ. ಮೇಷ್ಟ್ರು ಚಿಕ್ಕಪ್ಪನ ಕಳ್ಸ್ಕೊಟ್ಟಿದ್ದಾರೆ. ಹೌದಾ? ಹೌದತ್ತೆ. ನಾನು ಅತ್ತೆ ಅಲ್ಲ, ಚಿಕ್ಕಮ್ಮ. ಏನಾಯ್ತಣ್ಣ? ಏನಿಲ್ಲಮ್ಮ, ಇವನ್ ಹೀಗೆ ಬಿಟ್ರೆ ಒಂದೇ ದಿನದಲ್ಲಿ 100 ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಪ್ರಳಯಾಂತಕ. ಯಾಕಪ್ಪ ನಿಮ್ ಚಿಕ್ಕಪ್ಪ ಬರ್ಲಿಲ್ಲ? ಹೌದು, ಮೇಷ್ಟ್ರು ಯಾಕೆ ಬರ್ಲಿಲ್ಲ? ನಾನು ಚಿಕ್ಕಪ್ಪ ಇಬ್ರು ಒಟ್ಟಿಗೆ ಹೊರಟ್ವಿ. ಅಷ್ಟರಲ್ಲಿ ಆಸ್ಪತ್ರೆಯಿಂದ ಫೋನ್ ಬಂತು, ನನ್ನ ತಾಯಿಗೆ ಮೈ ಹುಷಾರಿಲ್ಲ ಅಂತ. ಅದಕ್ಕೆ ಅವ್ರು ಅಲ್ಲಿಗೋದ್ರು, ನಾನು ಇಲ್ಲಿಗೆ ಬಂದೆ. ಹೌದಾ? ಅಮಕ್ ಬಿಟ್ಟ ಚಮಕ್ಕ ನನ್ನ ಮಗ. ಈ ಹೆಣ್ಣು ನೋಡೋ ಪ್ರೋಗ್ರಾಮ್ನ ಆಮೇಲೆ ಯಾವತ್ತಾದ್ರೂ ಇಟ್ಕೊಳೋಣ ಅಂತ ನಾನು ಮೇಷ್ಟ್ರ ಚಿಕ್ಕಪ್ಪನಿಗೆ ಹೇಳಿದೆ. ಆದ್ರೆ ಅವರು ಸೆಂಟಿಮೆಂಟು ಅದು ಇದು ಅಂದ್ರು. ಅದಕ್ಕೆ ನಾನು ಒಬ್ನೇ ಬಂದೆ. ಒಳ್ಳೇದಪ್ಪ. ಅದ್ ಸರಿ, ಅಣ್ಣ ತಮ್ಮ ಇಬ್ರು ಒಂದೇ ತರ ಇರೋದನ್ನ ನೋಡಿದ್ದೀನಿ. ಆದ್ರೆ ಚಿಕ್ಕಪ್ಪನೂ ಅಣ್ಣನ್ ಮಗಾನು ಒಂದೇ ತರ ಇರೋದನ್ನ ನೋಡ್ತಿರೋದು ಇದೇ ಮೊದಲನೇ ಸಾರಿ. ನೀನು ಅವ್ರ ತರಾನೇ ಇದೆಯಾ? ಅವ್ರ ತರ ಏನು, ಅವರೇ ಏನೇ ಆದ್ರೂ ಅವರು ಅವರೇ. ಅಂದ್ರೆ ಅವರು ಸಾಲಿಡ್ ಆಗಿದ್ದಾರೆ. ಏನಣ್ಣ ಇದು, ನಿಂತ್ಕೊಂಡೆ ಮಾತಾಡ್ತಾ ಇದೀವಲ್ಲ. ಪರವಾಗಿಲ್ಲ, ನೀವು ಹುಡುಗಿನ ಕರೀರಿ. ಸೀತಾ, ಸೀತಾ ಅವ್ರ ಗೀತಾ.
ಅಯ್ಯ ಅಳಿಮಯ್ಯ, ಅವಳನ್ನ ಹಾಗೆ ನೋಡ್ತಾ ಇದೆಯಲ್ಲ, ಯಾವತ್ತೂ ಅವಳನ್ನ ನೋಡಿಲ್ವಾ? ಇಲ್ಲ. ಹೌದು, ನಾನು ಆಗ್ಲಿಂದಲೂ ನೋಡ್ತಾನೆ ಇದ್ದೀನಿ. ನಿನ್ ಮುಖದ ಮೇಲೆ ಮಗು ತರ ಮುದ್ದು ಕಳೆನೇ ಪ್ರದರ್ಶನ ಮಾಡ್ತಿದ್ದೀಯಲ್ಲ, ಯಾಗಯ್ಯ? ನೀನ್ ಸ್ವಲ್ಪ ಸುಮ್ನಿರ್ತೀಯ? ಗೋಪಿಕೃಷ್ಣ, ಇವಳು ನನ್ನ ಅಣ್ಣನ ಮಗಳು ಗೀತಾ. ನಮಸ್ಕಾರ. ನಿನಗೆ ನಮ್ ಗೀತಾ ಹಿಡ್ಸಿದ್ಲಾ? ಹಿಡಿಸ್ಲಿಲ್ಲ ಅಂತ ಹೇಳಿ ನೋಡೋಣ. ಮಾವ, ನನಗೆ ಗೀತಾ ಓಕೆ. ಚಿಕ್ಕಮ್ಮ, ನಾ ಬರ್ತೀನಿ. ಒಳ್ಳೇದಪ್ಪ. ಅಪ್ಪ, ನೀನು ಹೋದ ಕೂಡ್ಲೆ ಆಸ್ಪತ್ರೆಯಿಂದ ನಿಮ್ ಚಿಕ್ಕಪ್ಪನ್ ಕಳಿಸ್ಬಿಡು. ನಾನು ಹೋಗಿದ್ದೆ, ಅವ್ರು ಬಂದ್ಬಿಡ್ತಾರೆ. ಆಹಾ, ಅದ್ ನನ್ಗೂ ಗೊತ್ತು. ಅಣ್ಣ, ಏನಮ್ಮ ಸುಮಿತ್ರಮ್ಮ, ಹುಡುಗ ಎಷ್ಟು ಒಳ್ಳೆಯವನಲ್ಲ? ಅಲ್ವೇ? ಅವನ ಬಾಯಿಂದ ಒಂದಾದ್ರೂ ಸುಳ್ಳು ಬರ್ಲಿಲ್ವೇ?